ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿಬೇಕು ಅಂತಂದರೆ ಮತ್ತೆ ಹೊಸದಾಗಿ ಅರ್ಜಿ ಹಾಕಬೇಕಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಇವಾಗ ತುಂಬಾ ಕಮೆಂಟ್ಗಳು ಬರ್ತಾ ಇದೆ. ಅರ್ಜಿ ಯಾವಾಗಿಂದ ಪ್ರಾರಂಭ ಆಗ್ತಾ ಇದೆ, ಡೇಟ್ ಏನಾದರೂ ಹೇಳಿದ್ದಾರಾ, ಜೊತೆಗೆ ಏನೆಲ್ಲ ದಾಖಲೆಗಳನ್ನ ಕೊಡಬೇಕು ಅರ್ಜಿ ಹಾಕೋದಕ್ಕೆ, ಹಾಗೆ ಅರ್ಜಿ ಎಲ್ಲಿ ಹೋಗಿ ಹಾಕಬೇಕು, ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಏನಾದರೂ ಪರ್ಮಿಷನ್ ಕೊಟ್ಟಿದ್ದಾರಾ ಹಾಕೋದಕ್ಕೆ, ಅಥವಾ ಮೊಬೈಲಲ್ಲಿ ಏನಾದರೂ ಅಪ್ಲಿಕೇಶನ್ ಬಿಡ್ತಾರಾ ಗೃಹಲಕ್ಷ್ಮಿ ಯೋಜನಾಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಜೊತೆಗೆ ತುಂಬ ಜನ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವಾಗಿಂದ ಅರ್ಜಿಗಳು ಪ್ರಾರಂಭ ಆಗ್ತಾ ಇದೆ, ಏನೆಲ್ಲ ದಾಖಲೆಗಳು ಬೇಕು, ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಆ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಲ್ಲ ಅಷ್ಟೇ. ಮಧ್ಯದಲ್ಲಿ ಸ್ವಲ್ಪ ಗೊತ್ತಾಗುತ್ತೆ. ಸೊ ನಿಮಗೆ ಮಾಹಿತಿ ಫುಲ್ ಅರ್ಥ ಆಗಲ್ಲ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಇಷ್ಟೇ ಅಲ್ಲ, ಏಪ್ರಿಲ್ ಮೇ ಜೂನ್ ತಿಂಗಳ ಪಿಂಚಣಿ ಹಣನೂ ಕೂಡ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಮೇ ತಿಂಗಳದ್ದು ಬಂದಿಲ್ಲ, ಜೂನ್ ತಿಂಗಳದ್ದು ಬಂದಿಲ್ಲ ಅಂತಲೂ ಕೂಡ ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬೊಬ್ಬರು 3 ತಿಂಗಳಿಂದ ಬಂದಿಲ್ಲ ನಮಗೆ, ಅದ್ರ ಬಗ್ಗೆನೂ ತಿಳಿಸ್ಕೊಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಇವಾಗ ಫೇಕು ಸುಳ್ಳು ಹೇಳುವಂಥ ಚಾನಲ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಇವಾಗ ಹಣನೇ ರಿಲೀಸ್ ಆಗಿರಲ್ಲ, 3 ತಿಂಗಳದ್ದು ಒಟ್ಟಿಗೆ ರಿಲೀಸ್ ಮಾಡಿದ್ದಾರೆ, 6,000 ಮಾಡಿದ್ದಾರೆ, ಈ 10 ಜಿಲ್ಲೆಗೆ ಬರುತ್ತೆ, 15 ಜಿಲ್ಲೆಗೆ ಬರುತ್ತೆ, ಬೆಳಗ್ಗೆ 10 ಗಂಟೆಗೆ ಬರುತ್ತೆ. ಸೊ ಏನೇನೋ ಫೇಕ್ ಮಾಹಿತಿ ಎಲ್ಲ ತಿಳಿಸ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಚೆನ್ನಾಗೇ ಸಬ್ಸ್ಕ್ರೈಬ್ ಆಗ್ತಾರೆ, ಚೆನ್ನಾಗಿ ವ್ಯೂಸು ಕೂಡ ಬರುತ್ತೆ. ನಾನು ಯಾವುದೇ ರೀತಿ ಸುಳ್ಳಾಗಲಿ ಫೇಕ್ ಆಗಲಿ ಖಂಡಿತವಾಗ್ಲಿ ಏನೂ ಕೂಡ ಹೇಳೋದಿಲ್ಲ. ಏನೇನು ಸರ್ಕಾರದಿಂದ ಅಪ್ಡೇಟ್ ಬರ್ತಾ ಇರ್ತೋ ನಿಜವಾದ ಮಾಹಿತಿ ಅದನ್ನು ಮಾತ್ರನೇ ನಾನು ತಿಳಿಸ್ತಾ ಇರ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಇವಾಗ ತುಂಬ ಕನ್ಫ್ಯೂಷನ್ಗಳು ಜನಗಳಿಗೆ. ಪರಿಷ್ಕರಣೆ ಮಾಡ್ತಾರಾ, ಬಯೋಮೆಟ್ರಿಕ್ ಕೊಡಬೇಕಾ ಅಥವಾ ಹಾಕಲೇಬೇಕಾ ಅರ್ಜಿನ ಅಂತ ಹೇಳ್ಬಿಟ್ಟು ಇಲ್ಲಿ ಸಿ ಎಂ ಆದಂಥ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಲ್ಲರೂ ಕೂಡ ಕಡ್ಡಾಯವಾಗಿ ಅರ್ಜಿ ಹಾಕಲೇಬೇಕು ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬಿಟ್ಟು. ಸೊ ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಗುತ್ತೆ, ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಹಾಗೆ ಎಲ್ಲಿ ಹೋಗಿ ಸಲ್ಲಿಸಬೇಕು ಅನ್ನೋದೇ ತುಂಬ ಜನರಿಗೆ ಡೌಟು. ಈ ಸಾರಿ ಏನಾದರೂ ಚೇಂಜಸ್ ಮಾಡಿದಾರಾ, ಮೊಬೈಲಲ್ಲಿ ಏನಾದರೂ ಅವಕಾಶ ಮಾಡಿಕೊಡ್ತಾರಾ, ಅಥವಾ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಏನಾದರೂ ಪರ್ಮಿಷನ್ ಕೊಡ್ತಾರಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫಸ್ಟು ಮಹಿಳೆಯರ ಒಪಿನಿಯನ್ ಕೇಳೋದಾದರೆ ಇದ್ರ ಬಗ್ಗೆ ಇವಾಗ ಮತ್ತೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಇದ್ರ ಬಗ್ಗೆ ಮಹಿಳೆಯರ ಒಪಿನಿಯನ್ ಕೇಳೋದಾದರೆ ತುಂಬ ಜನ ಆಲ್ಮೋಸ್ಟ್ ಒಂದು 70-80% ಅಷ್ಟು ಜನ ಸಿದ್ದರಾಮಯ್ಯ ಅವರು ಹಿಂಗೆ ಕೊಡ್ತಿದ್ರು ಇವಾಗೂ ಹಾಗೆ ಕೊಡಿ, ನಾವು ಮತ್ತೆ ಹೋಗಿ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ನಾವೀಗ ಹಳ್ಳಿನಲ್ಲಿ ಇರ್ತೀವಿ, ಸಿಟಿಗಳಿಗೆ ಹೋಗಬೇಕು ಅಥವಾ ಕರ್ನಾಟಕ ಒಂದು ಬೆಂಗಳೂರು ಒನ್ಗಳಿಗೆ ಹೋಗಬೇಕು ಅಂತ ತಿಳ್ಕೊಳ್ಳಿ. ಅಲ್ಲಿ ಸಾಕಷ್ಟು ಜನ ಇರ್ತಾರೆ, ಕೆಲವೊಂದು ದಿನ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ಜೊತೆಗೆ ನಮಗೆ ಹೋಗೋಕ್ಕಾಗಲ್ಲ, ನಮಗೇನಾದರೂ ಕೆಲಸ ಇರುತ್ತೆ, ಹೋಗಿದ್ದಿನ ಆಗಲ್ಲ, ನಮಗೆ ಹೋಗಿದ್ದ ದಿನ ಎಲ್ಲ ಕಾಯ್ದು ಅರ್ಜಿನ ಹಾಕೋಕ್ಕಾಗಲ್ಲ. ಸೊ ಮೊದಲು ಹೆಂಗೆ ಕೊಡ್ತಿದ್ವಿ, ಸೊ ಇವಾಗ ಅದೇ ರೀತಿಯಾಗಿ ಕೊಡಿ ಅಂತಲೇ ತಿಳಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಇಲ್ಲ ನಾವು ಅರ್ಜಿನೇ ಹಾಕೋದಿಲ್ಲ, ನೀವು ಮೊದಲಿನ ಥರನೇ ಕೊಡಿ ಅಂತಲೂ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಸರ್ಕಾರ ಆಲ್ರೆಡಿ ಡಿಸಿಷನ್ ತೊಗೊಂಡಿದೆ, ಮತ್ತೆ ಹೊಸದಾಗಿ ಅರ್ಜಿ ಹಾಕಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಪರಿಷ್ಕರಣೆಯನ್ನು ಮಾಡಲ್ಲ, ಬಯೋಮೆಟ್ರಿಕ್ಕು ಕೂಡ ಏನೂ ಅವಶ್ಯಕತೆ ಇಲ್ಲ, ಹೊಸದಾಗಿ ಅರ್ಜಿ ಹಾಕಲೇಬೇಕಾಗುತ್ತೆ. ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಕಬೇಕು ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬೇಕು ಅಂತಂದರೆ. ಸೊ ಹಾಗಾದರೆ ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಗುತ್ತೆ, ಇವಾಗ ಒಂದು 2 ಡೇಸ್ ಬ್ಯಾಕ್ ತಿಳಿಸಿದ್ರೆ ಇನ್ನೊಂದು 2-3 ದಿನದಲ್ಲಿ ಅರ್ಜಿಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಕರ್ನಾಟಕವನ್ನು ಬೆಂಗಳೂರು ಬಂದು ಅಲ್ಲಿ ಕೆಲಸ ಮಾಡುವಂಥವ್ರನ್ನ ಕೇಳಿದರೆ ಇನ್ನೊಂದು 8-10 ದಿನದಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ. ನಮ್ಗೆ ಆಲ್ರೆಡಿ ಗೈಡ್ಲೈನು ಕೂಡ ಬಂದಿದೆ. ಸೊ ಹಾಗಾಗಿ ಇನ್ನೊಂದು 8-10 ದಿನದಲ್ಲಿ ಅರ್ಜಿಗಳು ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ನೆಕ್ಸ್ಟ್ ವೀಕಿಂದ ಅರ್ಜಿಗಳು ಸ್ಟಾರ್ಟ್ ಆಗುತ್ತೆ. ಈ ವೀಕ್ ಇಲ್ಲ ಅಂತ ಅನ್ಸುತ್ತೆ, ನೆಕ್ಸ್ಟ್ ವೀಕಿಂದ ಅರ್ಜಿಗಳು ಪ್ರಾರಂಭ ಆಗುತ್ತೆ. ಜೊತೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸರಿಗಿನ್ನ ಈ ಸರಿ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಕಳೆದ ಬಾರಿ ಏನು ಕೇಳಿದರು ಅಂತಂದರೆ ಒಂದು ರೇಷನ್ ಕಾರ್ಡ್ ನಂಬರ್ ಕೇಳಿದರು, ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿತ್ತು, ಮೊಬೈಲ್ ನಂಬರು ಇಷ್ಟಿದ್ರೆ ಸಾಕಾಗಿತ್ತು. ಸೊ ಅರ್ಜಿನ ಸಲ್ಲಿಸ್ಬರ್ಬೋದಿತ್ತು. ಬಟ್ ಈ ಸರಿ ಆ ಥರ ಇಲ್ಲ. ಈ ಸರಿ ತುಂಬಾ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈ GST ಪೇ ಮಾಡೋ ಅಂಥವ್ರಿಗೆ ಕೊಡೋದಿಲ್ಲ, ಟ್ಯಾಕ್ಸ್ ಪೇ ಮಾಡೋ ಅಂಥವ್ರಿಗೆ ಕೊಡೋದಿಲ್ಲ, ಸರ್ಕಾರಿ ನೌಕರರಲ್ಲಿ ಜಾಬಲ್ಲಿ ಇಟ್ಕೊಂಡು ತಗೋತಾ ಇರ್ತಾರಲ್ಲ ಅಂಥವರಿಗೆ ಸಿಗೋದಿಲ್ಲ. ಜೊತೆಗೆ ಇವಾಗ ತುಂಬ ಜನ ಡೆತ್ ಆಗಿರೋರ ಅಕೌಂಟಿಗೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಹೋಗ್ತಾ ಇದೆ. ಸೊ ಅದು ನನ್ನ ಪ್ರಕಾರ ನಾನು ಯಾವಾಗ ಕೇಳಿದ್ರು ಕೂಡ ಅದು ಒಂದು ರೀತಿ ಮೋಸ ಅಂತಲೇ ಹೇಳ್ಬೋದು. ಅಂಥವರೆಲ್ಲ ಕ್ಯಾನ್ಸಲ್ ಮಾಡಿಸ್ಬಿಡ್ಬೇಕು ಫ್ಯಾಮಿಲಿನಲ್ಲೇ. ಈಗ ನಮ್ಮ ಮನೇಲಿ ಈ ಥರ ಡೆತ್ ಆಗಿದ್ದಾರೆ, ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಬೇಕು. ಬಿಡು ಬಂದರೆ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡ್ರೆ ನಿಜವಾಗ್ಲೂ ಅದೊಂದು ರೀತಿ ಮೋಸ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕರೆಕ್ಟಾಗಿ ಇನ್ನೂ ಈ ಬದುಕಿರೋವಂಥವ್ರಿಗೆ ಎಷ್ಟೋ ಜನಕ್ಕೆ ಒಂದು 10 ಕಂತುಗಳಿಂದ ಬಂದಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು 10-15 ಕಂತು ಬಂತು, ಆಮೇಲೆ ಬರ್ತಾನೆ ಇಲ್ಲ. ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾ, ಬಿಡಬೇಕಾ, ಬರುತ್ತಾ ಅನ್ನೋದು ಅವರಿಗೆ ತುಂಬಾ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ. ಸೊ ಜೊತೆಗೆ
ಇನ್ನು ಲಾಸ್ಟ್ ಒಂದು 80% 90% ಜನಗಳಿಗೆ ಒಂದು ಕಂತು ರಿಲೀಸ್ ಮಾಡಿದರೆ ಹಾಕ್ತಾರೆ. ಲಾಸ್ಟಲ್ಲಿ ಒಂದು 10-15% ಜನಗಳಿಗೆ ತಿಂಗಳಾನುಗಟ್ಟಲೆ ಕಾಯಿಸ್ತಾರೆ. ಸೊ ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ಸತ್ತಿರೋರ್ದೆಲ್ಲ, ಡೆತ್ ಆಗಿರೋರ್ದೆಲ್ಲ ಅವರವರೇ ಮನೆಯಲ್ಲಿ ಸ್ವಇಚ್ಛೆಯಿಂದ ಹೋಗಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಪಾಪ ಇನ್ನು ಬೇರೆಯವರಿಗೆ ಇನ್ನು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಬರುತ್ತೆ. ಸೊ ಹಾಗಾಗಿ ಅದು ಒಂದು ರೀತಿ ಮೋಸನೇ. ಸೊ ಇವಾಗ ಮಾಡ್ತಾ ಇರೋದು ಒಂದು ರೀತಿನಲ್ಲಿ ಒಳ್ಳೆಯದು. ಬಟ್ ಇಷ್ಟು ದಿನವೇ ಈ ಥರ ವಿಚಾರ ಮಾಡಬೇಕಾಗಿತ್ತು ಸರ್ಕಾರದಿಂದನೂ ಕೂಡ. ಇವಾಗ ವಿರೋಧ ಪಕ್ಷದವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಈಗ ಗ್ಯಾರಂಟಿ ಯೋಜನೆಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಒಂದು ಈ ಸಮಿತಿ ಥರ ಇರುತ್ತಲ್ಲ, ಸೊ ಅವ್ರು ಏನು ಮಾಡ್ತಾ ಇದ್ರು ಇಷ್ಟು ದಿನ, ಅವರು ಅದನ್ನೆಲ್ಲ ನೋಡಬೇಕಲ್ವ, ಅದನ್ನೆಲ್ಲ ನೋಡ್ಕೋಬೇಕಲ್ವ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಹೌದು, ಇದಕ್ಕಿಂತ ಮುಂಚೆನೇ ಅವರು ಪ್ರತಿ ವರ್ಷ ಅದನ್ನೆಲ್ಲ ಪರಿಷ್ಕರಣೆ ಮಾಡಿ ಚೆಕ್ ಮಾಡಿಕೊಂಡು ಹಣ ಹಾಕಬೇಕಾಗಿತ್ತು. ಈಗ ಒಂದು ಸಾರಿ ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದಾರೆ ಅಂತಂದರೆ ಅದನ್ನೇ ಕಂಟಿನ್ಯೂಸ್ ಆಗಿ ಹಾಕೊಳ್ತಾ ಹೋಗ್ತಾ ಇದ್ದಾರೆ. ಬಟ್ ಅದು ವರ್ಷ ವೆರಿಫಿಕೇಷನ್ ಮಾಡಿದರೆ ಈ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ. ಇವಾಗ ಮತ್ತೆ ಅಪ್ಲಿಕೇಶನ್ ಹಾಕೋ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ. ಜೊತೆಗೆ ಸ್ಟಾರ್ಟಿಂಗಲ್ಲೇ ರೂಲ್ಸನ್ನು ಕೂಡ ಅವ್ರು ಆ ರೀತಿ ಹೇಳಬೇಕಾಗಿತ್ತು. ಇನ್ ಕೇಸ್ ಒಂದು 5-6 ತಿಂಗಳು ತೊಗೋತೀರಾ, ಆಮೇಲೆ ಯಾರಾದರೂ ನಿಮ್ಮ ಮನೆಯಲ್ಲೇ ಡೆತ್ ಆದರು ಅಂದರೆ ಅದನ್ನು ನೀವೇ ಕ್ಯಾನ್ಸಲ್ ಮಾಡಿಸ್ಕೋಬೇಕು. ಏನಾದರೂ ನಮಗೆ ಗೊತ್ತಾಯಿತು ಅಂದರೆ ನಾವು ಈ ರೀತಿ ಇಷ್ಟು ದಂಡ ಹಾಕ್ತೀವಿ, ಆ ರೀತಿ ಏನಾದರೂ ರೂಲ್ಸ್ಗಳನ್ನ ಮಾಡಿದರೆ ಬಹುಶಃ ಇಷ್ಟೊಂದು ಮೋಸ ಆಗ್ತಾ ಇರಲಿಲ್ಲ. ಬಟ್ ಸರ್ಕಾರನೂ ಕೂಡ ಆ ಥರ ಏನು ಯೋಚನೆ ಮಾಡಿರಲಿಲ್ಲ ಅನಿಸುತ್ತೆ. ಸೊ ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವರು ಅದನ್ನೆಲ್ಲ ವಿಚಾರ ಮಾಡಿ ಇವಾಗ ತಿಳಿಸಿರುವಂಥದ್ದು. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಏನೇನು ದಾಖಲೆಗಳು ಬೇಕು ಇವಾಗ ಪ್ರೆಸೆಂಟು ಅಂತಂದರೆ, ವೋಟರ್ ಐ ಡಿ ಕಂಪಲ್ಸರಿಯಾಗಿ ಬೇಕಂತೆ. ವೋಟರ್ ಐ ಡಿ, ನಿಮ್ಮ ಆಧಾರ್ ಕಾರ್ಡು, ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಕು, ಮೊಬೈಲ್ ನಂಬರು, ಅಂದರೆ ಆಧಾರ್ ಕಾರ್ಡಿಗೆ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ ಆ್ಯಕ್ಟಿವ್ ಇರಬೇಕಾಗುತ್ತೆ. ಸೊ ಅದಕ್ಕೊಂದು OTP ಬರುತ್ತೆ. ಸೊ ಹಾಗಾಗಿ ಜೊತೆಗೆ ತುಂಬ ಮುಖ್ಯವಾಗಿ ಹಾಗೆ ಇನ್ಕಮ್ ಆಗಿ ಕ್ಯಾಸ್ಟ್ ಸರ್ಟಿಫಿಕೇಟು ಕಡ್ಡಾಯವಾಗಿ ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಈಗ ರೀಸೆಂಟಾಗಿ ಮಾಡಿಸಿರೋದು. ಇವಾಗ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರು ಅಂತಂದರೆ ಒಂದು 5 ಇಯರ್ಸ್ವರೆಗೂ ವ್ಯಾಲಿಡಿಟಿ ಇರುತ್ತೆ. ಇನ್ ಕೇಸ್ ಇನ್ನೇನಾದರೂ ಎಕ್ಸ್ಪೈರ್ ಆಗೋಕ್ಕೆ ಬಂದಿತ್ತು ಅಂತಂದರೆ ಮತ್ತೆ ಆ ನಂಬರನ್ನು ತೊಗೊಂಡೋಗಿ ನೀವು ಅಲ್ಲಿ ಒಂದು QR ಕೋಡ್ ನಂಬರ್ ಕೊಟ್ಟಿರ್ತಾರಲ್ಲ ಅದನ್ನು ರಿನ್ಯೂವಲ್ ಮಾಡಿಸ್ಕೊಂಡು ಬರ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಬೇಗ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ, ಇನ್ಕಮ್ಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಜೊತೆಗೆ ವೋಟರ್ ಐ ಡಿ, ಮೊಬೈಲ್ ನಂಬರ್, ಇಷ್ಟು ದಾಖಲೆಗಳು ಬೇಕು. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಕು, ಇಷ್ಟು ಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಇವಾಗ ಏನಾಗ್ತಾ ಇದೆ ಅಂತಂದರೆ, ಇವಾಗ ಇನ್ಕಮ್ ಸರ್ಟಿಫಿಕೇಟ್ ಕೇಳೋದ್ರಿಂದ ಎಷ್ಟೋ ಜನರದ್ದು ಇಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಯಾಕಂತಂದರೆ ಇವಾಗ ಇನ್ಕಮ್ ನೋಡೇ ಕೊಡ್ತಾ ಇರೋದು ಅಂತಂದರೆ, ಇವಾಗ BPL ರೇಷನ್ ಕಾರ್ಡ್ ಇರೋವಂಥವ್ರಿಗೆ ಮಾತ್ರನೇ, APL ಇರೋರಿಗೂ ಕೊಡ್ತಾ ಇದ್ದಾರೆ. ಅದನ್ನೇ ಎಲ್ಲ ಇವಾಗ ಕಟ್ ಆಫ್ ಮಾಡ್ತಾರೆ ಅನ್ಸುತ್ತೆ. ಅಂದರೆ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು, GST ಪೇ ಮಾಡ್ತಾ ಇರೋವಂಥವ್ರು, ಸರ್ಕಾರಿ ನೌಕರರು ಅಂಥವ್ರಿಗೆ ಅಲ್ವಾ ಕೊಡೋದು APL ಕಾರ್ಡ್ನ. ಸೊ ಹಾಗಾಗಿ ಅಂಥವ್ರನ್ನೆಲ್ಲ ಇವಾಗ ಫಿಲ್ಟ್ರ್ ಮಾಡೋದಕ್ಕೋಸ್ಕರ ಈ ಥರ ಡಾಕ್ಯುಮೆಂಟ್ಸ್ಗಳನ್ನ ಎಕ್ಸ್ಟ್ರಾ ಕೇಳ್ತಾ ಇರುವಂಥದ್ದು. ಇಷ್ಟು ದಾಖಲೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಬಿಟ್ಟ ತಕ್ಷಣ ತಿಳಿಸ್ಕೊಡ್ತೀನಿ. ಇವಾಗ ಅಪ್ಲಿಕೇಶನ್ ಹಾಕಿದ್ದಾರೆ, ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟೇ ಇಲ್ಲ ಅಂತಂದರೆ ಸಡನ್ನಾಗಿ ಮಾಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಹೇಳ್ತಾ ಇದ್ದಾರೆ ಇಷ್ಟು ಬೇಕು ಅಂತ ಹೇಳ್ಬಿಟ್ಟು, ಇನ್ನು ಸ್ಪಷ್ಟವಾಗಿ ಬೇಕೇ ಬೇಕು ಅಂತ ಏನೋ ಇನ್ನೂ ಮಾಹಿತಿ ಬಂದಿಲ್ಲ. ಬಟ್ ಇದು ಬೇಕಾಗಿ ಈ ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿ ಕೆಲಸ ಮಾಡುವಂಥವರೇ ತಿಳಿಸಿರುವಂಥದ್ದು. ಸೊ ಹಾಗಾಗಿ ಇಷ್ಟು ದಾಖಲೆಗಳು ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ಬೇಗ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಈಗ ಕೆಲವೊಬ್ಬೊಬ್ಬರು ಹೇಳ್ತಾರೆ, ಇವರು ಎಲೆಕ್ಷನ್ಗೂ ಮೊದಲೇ ಈ ಥರ ರೂಲ್ಸ್ಗಳನ್ನ ಹೇಳಬೇಕಾಗಿತ್ತು, ನೀವು ಗೃಹಲಕ್ಷ್ಮಿ ಯೋಜನೆಗೆ ಈ ದಾಖಲೆಗಳನ್ನ ಕೇಳ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಕೊಡ್ತೀವಿ, ಮನೆಯಲ್ಲಿರುವಂಥ ಎಲ್ಲ ಗೃಹಲಕ್ಷ್ಮಿಯರಿಗೂ 2,2 ಸಾವಿರ ಕೊಡ್ತೀವಿ ಅಂತಂದ್ರಿ. ಸೊ ಇವಾಗ ಈ ಥರ ರೂಲ್ಸ್ಗಳನ್ನ ಮಾಡ್ತಾ ಇದ್ದೀರಲ್ಲ ಅಂತಲೂ ಕೂಡ ಕೆಲವೊಬ್ಬೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಏನೇ ಪ್ರಶ್ನೆ ಮಾಡಿದ್ರು ಕೂಡ ಸರ್ಕಾರ ಏನು ಡಿಸಿಷನ್ ತೊಗೊಂಡಿರ್ತಾರೆ ಅದನ್ನೇ ಮಾಡ್ತಾರೆ ಅವರು. ಹಾಗೆ ಒಂದೇ ಮನೆಯಲ್ಲಿ 3 ಜನ 4 ಜನ ಇರ್ತಾರೆ. ಇವಾಗ ಅತ್ತೆ ಮತ್ತು ಸೊಸೆಯರು ಒಂದು 2-3 ಜನ. ಸೊ ಒಂದೇ ಮನೆ ಅಡ್ರೆಸ್ ಇರುತ್ತೆ, ಒಂದೇ ಮನೆ ಲೈಟ್ ಬಿಲ್ ಇರುತ್ತೆ. ಆಧಾರ್ ಕಾರ್ಡಲ್ಲೂ ಕೂಡ ಅಷ್ಟೇ ಒಂದೇ ಮನೆ ಅಡ್ರೆಸ್ ಇರುತ್ತೆ. ಅವರು 3-4 ಜನನೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣನ ತಗೋತಾ ಇರ್ತಾರೆ. ಸೊ ಇವಾಗ ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಇವಾಗ ರೇಷನ್ ಕಾರ್ಡು ಕೂಡ ಒಂದು ಮನೆಗೆ ಒಂದೇ ಅಂತಿರೋದು ರೂಲ್ಸ್ ಪ್ರಕಾರ. ಹಾಗಾಗಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಒಂದು ಮನೆಗೆ ಒಂದೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ನು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಏನಾದರೂ ಪರ್ಮಿಷನ್ ಕೊಡ್ತಾರಾ ಅಂತಂದರೆ ಖಂಡಿತವಾಗ್ಲೂ ಕೊಡೋದಿಲ್ಲ. ಇವಾಗ ಕಂಪ್ಯೂಟರ್ ಸೆಂಟರ್ಗಳಲ್ಲಾದರೆ ಫೇಕ್ ಮಾಡುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಈಗ ಎಲ್ಲೆಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಂದರೆ, ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1ಗಳಲ್ಲಿ ಈ 3 ಕೇಂದ್ರಗಳಲ್ಲಿ ಮಾತ್ರನೇ ಇವಾಗ ಅವಕಾಶ ಮಾಡಿಕೊಡ್ತಾ ಇರುವಂಥದ್ದು. ಕಂಪ್ಯೂಟರ್ ಸೆಂಟ್ರಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು ಮನೆಯಲ್ಲಿ 2-3 ಜನ ಇರ್ತಾರೆ ಅಂತಲೇ ತಿಳ್ಕೊಳ್ಳಿ. ಅತ್ತೆ ಸೊಸೆ, ಇನ್ನು 2 ಸೊಸೆಯರು, ಅತ್ತೆ ಎಲ್ಲರೂ ಒಂದೇ ಮನೆ ಅಡ್ರೆಸ್ ಇರುತ್ತೆ. ಅಲ್ಲಿ ಏನಾದರೂ ಫೇಕ್ ಮಾಡಿ ಹಾಕ್ಬೋದು. ಜೊತೆಗೆ ದುಡ್ಡು ವಸೂಲಿ, ಹೆಚ್ಚು ದುಡ್ಡು ವಸೂಲಿನೂ ಕೂಡ ಮಾಡ್ಬೋದು ಕಂಪ್ಯೂಟರ್ ಸೆಂಟ್ರವರು. ಜೊತೆಗೆ ಮತ್ತೆ ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಅಲ್ಲಿ ಕಂಪ್ಯೂಟರ್ ಸೆಂಟರ್ಗಳಿಗೆ ಕಾಲಾವಕಾಶ ಕೊಟ್ಟಿಲ್ಲ. ಓನ್ಲಿ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1ಗಳಲ್ಲಿ ಮಾತ್ರ ಅರ್ಜಿನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸೋದಕ್ಕೂ ಏನೆಲ್ಲ ದಾಖಲೆಗಳು ಬೇಕು ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಇನ್ನು ಆ ಮೊಬೈಲಲ್ಲಿ ಏನಾದರೂ ಅಪ್ಲಿಕೇಶನ್ ಬಿಡ್ತಾರಾ, ಮೊಬೈಲಲ್ಲಿ ಹಾಕೋದಕ್ಕೆ ಏನಾದರೂ ಅಪ್ಲಿಕೇಶನ್ ಮಾಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರದ್ದು ಪ್ರಶ್ನೆ ಆಗಿದೆ. ಇಲ್ಲ, ಖಂಡಿತವಾಗ್ಲೂ ಮೊಬೈಲಲ್ಲಿ ಹಾಕೋದಕ್ಕೆ ಪರ್ಮಿಷನ್ ಇರಲ್ಲ. ಇದು ಸೇವಾ ಕೇಂದ್ರಗಳಲ್ಲಿ ಮಾತ್ರನೇ, ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಈ 3 ಕಚೇರಿಗಳಲ್ಲಿ ಮಾತ್ರನೇ ಹಾಕೋದಕ್ಕೆ ಅವಕಾಶ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಕಂಪ್ಯೂಟರ್ ಸೆಂಟ್ರ್ ಕೂಡ ಇಲ್ಲ, ಮೊಬೈಲಲ್ಲೂ ಕೂಡ ಆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಸೊ ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೊತೀನಿ.
ಇನ್ನೊಂದು 8-10 ದಿನದಲ್ಲಿ ಗೃಹಲಕ್ಷ್ಮಿ ಅರ್ಜಿಗಳು ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ತಿಳಿಸಿರುವಂಥದ್ದು. ಸೊ ಹಾಗಾಗಿ ಬಿಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಇತ್ತು ಅಂತಂದರೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲ ಅಂತಂದರೆ ಯಾವುದಕ್ಕೂ ಒಂದು ಇನ್ಕಮು ಕ್ಯಾಸ್ಟ್ ಸರ್ಟಿಫಿಕೇಟ್ನ ರೆಡಿ ಮಾಡಿಸಿ ಇಟ್ಕೊಂಡಿರಿ. ಅಂದರೆ ಅದು ಕೂಡ ಟೈಮ್ ತೊಗೋತಾರಲ್ವ. ಇವತ್ತು ನೀವು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಇವತ್ತೇ ಕೊಡಲ್ಲ, ಒಂದು 4-5 ದಿನ, ಒಂದು ವಾರ ಟೈಮನ್ನು ತೊಗೋತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಬಿಟ್ಟ ತಕ್ಷಣ ತಿಳಿಸ್ಕೊಡ್ತೀನಿ, ಅಪ್ಲೈ ಮಾಡೋರಂತೆ. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ಸಾಕಷ್ಟು ಜನ ನಮಗಿನ್ನೂ ಪಿಂಚಣಿ ಹಣ ಬಂದಿಲ್ಲ, ಏಪ್ರಿಲ್ ಬಂದಿಲ್ಲ, ಮೇ ಬಂದಿಲ್ಲ, ಜೂನ್ ಬಂದಿಲ್ಲ, ಕೆಲವ್ರು ಮೇ ಬಂದಿಲ್ಲ, ಜೂನ್ ಬಂದಿಲ್ಲ, ಕೆಲವ್ರು ಜೂನ್ ತಿಂಗಳದ್ದು ಮಾತ್ರನೇ ಬಂದಿಲ್ಲ. ಇನ್ನು ಸ್ವಲ್ಪ ಜನ ನಮಗೆ ಪಿಂಚಣಿ ಹಣ ಎಲ್ಲ ತಿಂಗಳದ್ದು ಕೂಡ ಬಂತು ಅಂತಲೂ ಕಮೆಂಟ್ ಮಾಡ್ತಾ ಇದ್ದಾರೆ. ಆ ಪಿಂಚಣಿ ಹಣ ಪ್ರೆಸೆಂಟ್ ಇಲ್ಲಿವರೆಗೂ ಜೂನ್ ತಿಂಗಳವರೆಗೂ ಕೂಡ ಬಿಡುಗಡೆ ಆಗಿದೆ. ಬಟ್ ಹೆಚ್ಚು ಸ್ಪೀಡಾಗಿ ಬರ್ತಾ ಇಲ್ಲ, ತುಂಬ ಸ್ಲೋ ಆಗಿ ಬರ್ತಾ ಇದೆ. ಸೊ ಹಾಗಾಗಿ ಆ ಜೊತೆಗೆ ಇದರಲ್ಲಿ ಸಾಕಷ್ಟು ಜನರದ್ದು ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ಎಷ್ಟೋ ಜನ ಫೇಕಾಗಿ ಆಧಾರ್ ಕಾರ್ಡಲ್ಲಿ ಏಜನ್ನು ಜಾಸ್ತಿ ಮಾಡಿಸ್ಕೊಂಡು ಅಪ್ಲೈ ಮಾಡಿರ್ತಾರೆ. ಜೊತೆಗೆ ಅದು ಕೂಡ ಅಷ್ಟೇ, ಎಷ್ಟೋ ಜನ ಡೆತ್ ಆಗಿರ್ತಾರೆ. ಬಿಡು ಅವ್ರ ಅಕೌಂಟಿಗೆ ಬರುತ್ತಲ್ಲ, ಡಿಸೆಂಬರಲ್ಲಿ ತಗೊಳ್ಳೋಣ. ಇನ್ನೇನು ಡಿಸೆಂಬರಲ್ಲಿ ಪ್ರತಿಯೊಬ್ಬರು ಕೂಡ ಜೀವಿತ ಪ್ರಮಾಣ ಪತ್ರನ ಕೊಡಬೇಕಾಗುತ್ತೆ. ಸೊ ಡಿಸೆಂಬರ್ವರೆಗೂ ಬರುತ್ತಲ್ಲ, ಅಲ್ಲಿವರೆಗೂ ತಗೊಳ್ಳೋಣ ಬಿಡು ಅಂತಲೂ ಕೂಡ ಎಷ್ಟೋ ಜನ ಸುಮ್ಮನೆ ಆಗಿರ್ತಾರೆ. ಸೊ ಅದು ಕೂಡ ಪರಿಷ್ಕರಣೆ ನಡೀತಾ ಇದೆ, ಅದು ಎಲ್ಲ ಫಿಲ್ಟರ್ ಆಗ್ತಾ ಇದೆ. ಇವಾಗ ಯಾರೆಲ್ಲ ಅಂದರೆ ಈ ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡಿಸಿ 60 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ದುಡ್ಡು ತೊಗೋತಾ ಇದ್ದಾರೆ, ಯಾರು ಡೆತ್ ಆಗಿರೋರು ಅಕೌಂಟಿಗೆ ಹೋಗ್ತಾ ಇದೆ, ಅದೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರೋಸೆಸ್ಸಲ್ಲಿದೆ, ಅದನ್ನು ಆಗಾಗ ಲೇಟ್ ಆಗ್ತಾ ಇದೆ. ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ, ಇನ್ನೊಂದು 2-3 ದಿನದ ಅಥವಾ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ನಿಮಗೆ ಪೆಂಡಿಂಗ್ ಇರುವಂಥ ಎಲ್ಲ ಪಿಂಚಣಿ ಹಣನೂ ಕೂಡ ಬಂದೇ ಬರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟು ಲೇಟ್ ಮಾಡಲ್ಲ, ಬೇಗ ಬೇಗ ಕೊಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.